ಆಸ್ತಿಕ ಸಜ್ಜನರೇ ಇದು ಕ್ಷೇಮ ಮಾರ್ಗ. ತಾರತಮ್ಯೋಪನಿಷತ್ ಬಗ್ಗೆ ಸ್ವಲ್ಪ ಗಮನ ಹರಿಸೋಣ. ಶ್ರೀಹರಿಯನ್ನು ಸರ್ವೋತ್ತಮನೆಂದು ಕೂಗಿಟ್ಟುಕೊಂಡರೆ ಸಾಲದು. ಕೃತಿಯಲ್ಲಿ ಶ್ರೀಹರಿಗೆ ಸರ್ವೋತ್ತಮತ್ವದ ಪದವಿಯನ್ನು ನೀಡುವುದು ಅತಿ ಮುಖ್ಯ. ಕೆಲವರ ಮನೆಯ ಗೋಡೆಯ ಮೇಲೆ ಅನೇಕಾನೇಕ ಫೋಟೋಗಳನ್ನು ತೂಗಿ ಹಾಕಿರುತ್ತಾರೆ. ಅವುಗಳಲ್ಲಿ ಗಣಪತಿ, ಗೌರಿ, ಲಕ್ಷ್ಮಿ, ಆಂಜನೇಯ, ಶ್ರೀನಿವಾಸ, ಯತಿಗಳದ್ದು ಫೋಟೋಗಳು ಇರುತ್ತವೆ. ದೇವರ ಮನೆಯಲ್ಲಿ ಪೂಜೆ ಮುಗಿಸಿ ಧೂಪ ಮಂಗಳಾರತಿಗಳನ್ನು ಗೋಡೆಯಲ್ಲಿ ನೇತು ಹಾಕಿರುವ ಫೋಟೋಗಳಿಗೆ ಮಾಡಲಿಕ್ಕೆ ಹೊರಗೆ ಬಂದು ಮಾಡುವಾಗ, ಧೂಪ ಅಥವಾ ಮಂಗಳಾರತಿಯನ್ನು ಮಾಡುವಾಗ ಎಡದಿಂದ ಬಲಕ್ಕೆ ಒಯ್ದು ಮತ್ತೆ ಬಲದಿಂದ ಎಡಕ್ಕೆ ತರುತ್ತಿರುತ್ತಾರೆ. ಆ ಎಡದಿಂದ ಬಲಕ್ಕೆ ಇರುವ ಸಾಲಿನಲ್ಲಿ ಅನೇಕ ಫೋಟೋಗಳು ಏನಿರುತ್ತವೆ ಅವು ಕ್ರಮವಾಗಿ ತಾರತಮ್ಯದಿಂದ ಕೂಡಿರುವುದಿಲ್ಲ. ಅದು ತಪ್ಪು. ಇನ್ನು ಆ ಫೋಟೋಗಳ ಮಧ್ಯೆ ಅವರ ಮೃತರಾದಂಥ ತಂದೆಯದ್ದೋ ಅಥವಾ ತಾಯಿಯದ್ದೋ ಫೋಟೋ ಕೂಡ ಇರುತ್ತವೆ. ಇದು ಶುದ್ಧ ತಪ್ಪು. ಇಂಥ ದೃಶ್ಯವನ್ನು ಕಣ್ಣಾರೆ ನೋಡಿದಾಗಲೇ ತಾರತಮ್ಯೋಪನಿಷತ್ ಬಗ್ಗೆ ಸಜ್ಜನರಿಗೆ ತಿಳಿಯುವಂತೆ ಒಂದು ವಿಡಿಯೋ ಮಾಡಬೇಕೆಂಬ ಹೆಬ್ಬಯಕೆ ಉಂಟಾಯಿತು. ಪ್ರಾಣಗತಿ ಬಂದರೂ ಮಧ್ವಮತ ಬಿಡದಿರಿ ಅಂತ ಶ್ರೀ ವಿಜಯದಾಸರು ಹೇಳಿದ್ದಾರೆ. ಮಧ್ವಮತದಲ್ಲಿ ತಾರತಮ್ಯೋಕ್ತ ಪೂಜಾನುಸಂಧಾನಗಳಿಗೆ ಹೆಚ್ಚು ಒತ್ತು ನೀಡಲಾಗಿದೆ. ಮುಕ್ತಾಮುಕ್ತರಿಂದ ಸೇವಿಪ ಚರಣ, ತ್ರಿಧಾಮದಲ್ಲಿ ವಾಸವಾದ ಗುರು ಪುರಂದರ ವಿಠಲ ಅಂತ ಪುರಂದರದಾಸರು ಹೇಳಿದ್ದಾರೆ. ಮುಕ್ತರು ಮತ್ತು ಅಮುಕ್ತರಿಂದ ಪೂಜಿಸಲ್ಪಡುವ ಚರಣಗಳೆಂದರೆ ಅವು ಶ್ರೀಹರಿಯ ಚರಣಗಳು. ವೇದಗಳು, ಪುರಾಣಗಳು, ಉಪನಿಷತ್ತುಗಳು, ಪಂಚರಾತ್ರ, ರಾಮಾಯಣ ಇವೆಲ್ಲವೂ ಶ್ರೀಹರಿಯ ಸರ್ವೋತ್ತಮನೆಂದು ಸಾರುತ್ತವೆ. ಶ್ರೀಹರಿಯನ್ನು ಬಿಟ್ಟು ಮಿಕ್ಕವರೆಲ್ಲ ಅವರರು, ಅಂದರೆ ಮಿಗಿಲಾದಂಥ ವರವನ್ನು ನೀಡಲು ಅಸಮರ್ಥರು. ಹೇಗೆಂದರೆ ತಾವು ಕೊಟ್ಟ ವರದಿಂದ ತಾವೇ ಸಂಕಷ್ಟಕ್ಕೆ ಗುರಿಯಾಗಬೇಕಾದಂಥ ಪ್ರಸಂಗಗಳನ್ನು ತಂದುಕೊಂಡ ಬಗ್ಗೆ ಅನೇಕ ಪೌರಾಣಿಕ ಕಥೆಗಳಲ್ಲಿ ಸಾಬೀತಾಗಿದೆ. ಶ್ರೀಹರಿಯನ್ನು ಹೊರತುಪಡಿಸಿ ಇನ್ನಿತರೆ ದೇವರುಗಳಲ್ಲಿರುವ ಗುಣದೋಷಗಳನ್ನು ಹೇಳುವ ಉದ್ದೇಶವು ಅವರಿಗಿಂತ ಶ್ರೀಹರಿ ಉತ್ತಮನೆಂದು ಸಾರುವುದೇ ಹೊರತು ಇನ್ನುಳಿದ ದೇವರುಗಳನ್ನು ನಿಂದಿಸುವುದಕ್ಕಲ್ಲ ಅಂತ ಭಾವಿ ಸಮೀರರಾದ ಅಂದರೆ ಶ್ರೀ ವಾದಿರಾಜ ಸ್ವಾಮಿಗಳು ನಹಿ ನಿಂದ್ಯ ನಿಂದ್ಯಂ ನಿಂದಿತುಂ ಪ್ರವರ್ತತೆ ಅಪಿತು ಸ್ತುತ್ಯಂ ಸ್ತೋತುಂ ಅಂತ ಹೇಳಿದ್ದಾರೆ. ಸಮುದ್ರ ಮಥನ ಕಾಲದಲ್ಲಿ ಆವಿರ್ಭವಿಸಿದ ರಮಾದೇವಿಯು ತನಗಾಗಿ ಯೋಗ್ಯ ಪತಿಯನ್ನು ಆಯ್ಕೆ ಮಾಡಿಕೊಳ್ಳುವಾಗ ಅಲ್ಲಿ ನೆರೆದಿದ್ದ ಅನೇಕ ದೇವರುಗಳು ದೋಷಯುಕ್ತರೆಂದು ಹೇಳುತ್ತಾ ನಿರ್ದೋಷನಾದ ಶ್ರೀಹರಿಯನ್ನೇ ಆಯ್ಕೆ ಮಾಡಿಕೊಂಡಳೆಂದರೆ ಉಳಿದವರನ್ನು ನಿಂದಿಸುವ ಉದ್ದೇಶದಿಂದಲ್ಲದೆ ಶ್ರೀಹರಿಯೇ ಸರ್ವೋತ್ತಮನೆಂದು ಜಗತ್ತಿಗೆ ಸಾರುವ ಮಹದುದ್ದೇಶದಿಂದ. ಶ್ರೀಹರಿಯನ್ನು ಸರ್ವೋತ್ತಮನೆಂದು ತಿಳಿಸಲು ಜ್ಞಾನಿಗಳು ನಮಗೆ ನೀಡಿದ ಅನೇಕ ಪುರಾವೆಗಳಿಂದ ನಾವು ಸಂತೃಪ್ತರಾದರೆ ಸಾಲದು. ಮಿಕ್ಕ ದೇವರುಗಳ ಸ್ಥಾನಮಾನಗಳನ್ನು ತಿಳಿಸುವ ತಾರತಮ್ಯೋಪನಿಷತ್ ಬಗ್ಗೆಯೂ ತಿಳಿದುಕೊಂಡರೆ ಶ್ರೀಹರಿಯ ಪರಮಾನುಗ್ರಹಕ್ಕೆ ಪಾತ್ರರಾಗುತ್ತೇವೆ. ಹಾಗಾದರೆ ತಾರತಮ್ಯೋಪನಿಷತ್ ಏನು ಹೇಳುತ್ತದೆಂದರೆ, ಅಥಾತೋ ವಿಷ್ಣುರ್ಬ್ರಹ್ಮ ವಾಯುಶೇಷ ಗರುಡರುದ್ರಾಃ ಪುರಂದರ ಕಾಮೋ ಪ್ರಾಣೋ ನಿರುದ್ಧೋ ಮುನುಗುರುದಕ್ಷಾಃ ಪ್ರಭೋ ಯಮಧರ್ಮ ಚಂದ್ರಸೂರಿ ವರುಣೋ ನಾರದೋ ಭೃಗುನಲೋ ವಿಶ್ವಾಮಿತ್ರೋ ಮರೀಚಾದಯೋ ವಿಧಿಪುತ್ರೋ ವೈವಸ್ವತೋ ಮಿತ್ರೋ ನಿರುತಿರ್ವಿಶ್ವಕ್ಷೇನೋಶ್ವಿನಿ ಗಣಪತಿ ಧನಪೌ ದೇವಾಶ್ಚೇತರ ಮನವಶ್ಚವನೋಚಥ್ಯೌ ವೈನ್ಯ ಕಾರ್ತವೀರ್ಯ ಶಶಿಬಿಂದು ಪರ್ಜನ್ಯೋ ಬುಧ ಶನಿ
ಪುಷ್ಕರ ಏತೇಷಾಂ ಪತ್ನ್ಯೋ ಲಕ್ಷ್ಮೀ ಸಾವಿತ್ರಿ ಭಾರತಿ ವಿಷ್ಣು ಷಣ್ಮಹಿಷ್ಯೋ ನೀಲಾಭದ್ರಾ ಮಿತ್ರವಿಂದಕಾಲಿಂದಿ ಲಕ್ಷಣಾ ಜಾಂಬವತ್ಯೋ ವಾರುಣಿ ಸೌಪರ್ಣ್ಯೌ ಪಾರ್ವತಿ ರತಿಶಚ್ಯೌ ಮಾನವಿ ಪ್ರಸೂತಿತಾರೆ ಪ್ರವಾಹಿ ಗಂಗಾ ಶಶಿ ಯಮದಯಿತೆ ಮಿರಳಗ್ನಿಜಾಯೇ ಉಷಾದ್ಯಾಃ ಸರ್ವಸತಿ ಸರ್ವದಾ ಮಂಗಲಂ ಕುರ್ವಂತ್ವಿತಿ ಯ ಏವಂ ವೇದ. ವಿಷ್ಣುವು ಸರ್ವೋತ್ತಮನಾಗಿರುವನು. ಬ್ರಹ್ಮ ಮತ್ತು ವಾಯುದೇವರು ಸಮರಾಗಿದ್ದು ವಿಷ್ಣುವಿನ ಅನಂತರದಲ್ಲಿ ಇರುವಂಥವರು. ಅನಂತರದಲ್ಲಿ ಶೇಷ ಗರುಡ ರುದ್ರರು ಸಮಾನರಾಗಿರುವರು. ರುದ್ರಾದಿಗಳ ಅನಂತರದಲ್ಲಿ ಇಂದ್ರ ಮತ್ತು ಮನ್ಮಥರು ಇಬ್ಬರು ಸಮಾನರು. ಅನಂತರ ಅಹಂಕಾರಿಕ ಪ್ರಾಣನು ಅನಿರುದ್ಧ, ಸ್ವಯಂಭುವಮನು, ದಕ್ಷ ಪ್ರಜಾಪತಿ, ಬೃಹಸ್ಪತ್ಯಾಚಾರ್ಯರು. ಅವರ ನಂತರದಲ್ಲಿ ಪ್ರವಾಹ ವಾಯು, ಅನಂತರದಲ್ಲಿ ಯಮಧರ್ಮ, ಚಂದ್ರ ಸೂರ್ಯ, ನಂತರದಲ್ಲಿ ವರುಣನು, ಅನಂತರ ನಾರದರು, ನಂತರ ಭೃಗು, ಆಮೇಲೆ ಮರೀಚಿ, ಅತ್ರಿ, ಅಂಗಿರಸ, ಪುಲಸ್ತ್ಯ, ಪುಲಹ, ಕ್ರತು ಮತ್ತು ವಸಿಷ್ಠರು. ನಂತರದಲ್ಲಿ ವೈವಸ್ವತಮನು, ಮಿತ್ರನಾಮಕ ಸೂರ್ಯ, ನಿರುತಿ, ವಿಶ್ವಕ್ಷೇನ, ಅಶ್ವಿನಿ ದೇವತೆಗಳು, ಗಣಪತಿ, ಕುಬೇರ, ಶತಗಣಸ್ಥರಾದ 85 ಮಂದಿ ದೇವತೆಗಳು. ಅನಂತರದಲ್ಲಿ ಯಜ್ಞ ಮತ್ತು ಸ್ವಯಂಭುವ ವೈವಸ್ವತ ಮನುಗಳಿಂದ ವ್ಯತಿರಿಕ್ತರಾದ ಇತರ 11 ಮನುಗಳು, ಉಚಥ್ಯ, ಚವನರೆ ಮೊದಲಾದಂಥ ಮಹರ್ಷಿಗಳು, ಪೃಥು, ಕಾರ್ತ್ಯವೀರ್ಯಾರ್ಜುನನ ಶತಬಿಂದು ರಾಜರು, ನಂತರದಲ್ಲಿ ಪರ್ಜನ್ಯನೆಂಬುವವನು, ಬುಧ, ಶನಿ, ಅನಂತರದಲ್ಲಿ ಕರ್ಮಾಭಿಮಾನಿನಿಯಾದಂಥ ಪುಷ್ಕರ. ಹೀಗೆ ತಾರತಮ್ಯವಿರುವುದು. ಅದರಂತೆ ವಿಷ್ಣು ಪತ್ನಿಯಾದ ಲಕ್ಷ್ಮೀದೇವಿ ಸ್ತ್ರೀಯಲ್ಲಿ ಸರ್ವಶ್ರೇಷ್ಠ ಎಣಿಸಿರುವಳು. ಆನಂತರ ಸರಸ್ವತಿ ಭಾರತೀಯರು, ನಂತರ ಜಾಂಬವತಿ, ನೀಲ, ಭದ್ರಾ, ಕಾಳಿಂದಿ, ಲಕ್ಷಣ, ಮಿತ್ರವಿಂದ್ಯ ಎನ್ನುವ ಷಣ್ಮಹಿಷಿಯರು, ನಂತರ ವಾರುಣಿ, ಸೌಪರ್ಣಿ, ಪಾರ್ವತಿಯರು, ರತಿಶಚಿಯರು, ಮನುಪತ್ನಿಯಾದ ಶತರೂಪ, ದಕ್ಷಪತ್ನಿಯಾದ ಪ್ರಸೂತಿ, ಬೃಹಸ್ಪತಿಯ ಮಡದಿಯರಾದಂಥ ತಾರ, ಪ್ರವಾಹಿ, ಗಂಗಾ, ಶ್ಯಾಮಲ, ಅಗ್ನಿಯ ಮಡದಿ ಉಷೆ. ಈ ರೀತಿ ಸ್ತ್ರೀಯರಲ್ಲಿ ತಾರತಮ್ಯವು. ಇದನ್ನು ನಾವೆಲ್ಲ ತಿಳಿದುಕೊಂಡು ಮುನ್ನಡೆಯೋಣ. ಕ್ಷೇಮ ಮಾರ್ಗವನ್ನು ಅನುಸರಿಸಿ ಕ್ಷೇಮವಾಗಿರಿ. ಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು.